ಈ ರಾಜ್ಯ ಕಂಡ ಅಪ್ಪಟ ಮುತ್ಸದ್ದಿ ರಾಜಕಾರಣಿ ಎಸ್ ಎಂ ಕೃಷ್ಣ ಸರ್ ಇವತ್ತು ಮುಂಜಾನೆ ನಿಧನರಾಗಿದ್ದಾರೆ. ಅವ್ರ ಬಗ್ಗೆ ಭಾಳಷ್ಟು ಬಾರಿ ಪ್ರೀತಿಪೂರ್ವಕವಾದಂತಹ ಮಾತನ್ನು ಹೇಳಿದಂತಹ ಮೈಸೂರಿನ ಮಾಜಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಅದ್ರ ಬಗ್ಗೆ ಮಾತನಾಡೋದಕ್ಕೆ ಸರ್, ನಾವು ಗಮನಿಸ್ತಾ ಇದ್ದಂತೆ ಪಕ್ಷಾತೀತವಾಗಿ ಪ್ರೀತಿಯನ್ನು ಹೊಂದಿದಂಥವ್ರು ಎಸ್ ಎಂ ಕೃಷ್ಣ ಸರ್ ಅವರು ಇವತ್ತು ಬೆಳಗಿನ ಜಾವ ನಿಧನರಾಗಿದ್ದಾರೆ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದಲ್ಲಿ ವಿದೇಶಾಂಗ ಸಚಿವರಾಗಿಯೂ ಕೂಡ ಸೇವೆ ಸಲ್ಲಿಸಿ, ಮಹಾರಾಷ್ಟ್ರದಲ್ಲೂ ಕೂಡ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದಂಥ ಹಿರಿಯ ಮುತ್ಸದ್ದಿ ಎಸ್ ಎಂ ಕೃಷ್ಣ ಸಾಹೇಬರು ಇವತ್ತು ಬೆಳಗಿನ ಜಾವ ನಮ್ಮನ್ನಾಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಅಪಾರ ಅಭಿಮಾನಿ ವರ್ಗಕ್ಕೆ ಅವರ ಅಗಲಿಕೆಯ ನೋವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಹೇಳಿಬಿಟ್ಟು ನಾನು ಮೊದಲನೇದಾಗಿ ಪ್ರಾರ್ಥಿಸ್ತೇನೆ. ಕರ್ನಾಟಕ ರಾಜ್ಯ ಯಾವತ್ತಿಗೂ ಕೂಡ ಎಸ್ ಎಂ ಕೃಷ್ಣ ಅವರಿಗೆ ಚಿರಋಣಿಯಾಗಿರಬೇಕಾಗುತ್ತೆ. ಯಾಕೆಂತಂದರೆ ಈ ರಾಜ್ಯಕ್ಕೆ ಈ ಐ ಟಿ ಬಿ ಟಿ ಈ ದೃಷ್ಟಿಯಲ್ಲಿ ಒಂದು ದಿಕ್ಕು ದೆಸೆಯನ್ನು ತೋರಿದಂಥವ್ರು ಎಸ್ ಎಂ ಕೃಷ್ಣ ಅವರು. ಇವತ್ತು ಕರ್ನಾಟಕ ದೇಶದ ಅತ್ಯಂತ ಸಂಪದ್ಭರಿತ ಮತ್ತು ಈ ಒಂದು ಜಿ ಡಿ ಪಿ ಗ್ರೋತ್ ವಿಚಾರದಲ್ಲಿ ಬಂದಾಗ 2 ಅಥವಾ 3ನೇ ಸ್ಥಾನದಲ್ಲಿ ಪ್ರತಿ ವರ್ಷ ಬರುತ್ತೆ. ಇದಕ್ಕೆ ಎಸ್ ಎಂ ಕೃಷ್ಣ ಅವರ ಕೊಡುಗೆಯೂ ಕೂಡ ಸಾಕಷ್ಟಿದೆ. ಇವತ್ತು ಕರ್ನಾಟಕದ ಪಾಲಿಗೆ ಬೆಂಗಳೂರು ಕಾಮಧೇನುವಾಗಿದ್ದರೆ, ಅಂದರೆ ನಮ್ಮ ಟೋಟಲ್ ಆದಾಯ ಎಷ್ಟು ಬರುತ್ತೆ ರಾಜ್ಯದ್ದು, ಅದರಲ್ಲಿ 57% ಬರೀ ಬೆಂಗಳೂರಿಂದ ಬರ್ತಾಯಿದೆ. ಅದರಲ್ಲಿ ಒಂದು ದೊಡ್ಡ ಕೊಡುಗೆ ಎಸ್ ಎಂ ಕೃಷ್ಣ ಸಾಹೇಬ್ರದ್ದಿದೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಕರ್ನಾಟಕ ತಮ್ಮ ಭೂ ದಾಖಲೆಗಳನ್ನು ಕಂಪ್ಯೂಟರೀಕರಣ ಮಾಡಲಾಗಿದೆ. ಎಲ್ಲ ಡಿಜಿಟಲೈಸ್ ಮಾಡಿದ್ದೀವಿ, ನಾವು ಕಂಪ್ಯೂಟರೈಸ್ ಮಾಡಿದ್ದೀವಿ. ಇದರ ಶ್ರೇಯಸ್ಸು ಮೂಲತಃ ಸಲ್ಲಬೇಕಾಗಿರುವಂಥದ್ದು ಎಸ್ ಎಂ ಕೃಷ್ಣ ಸಾಹೇಬರಿಗೆ. ಯಾಕೆಂತಂದರೆ ಅವರು ಮುಖ್ಯಮಂತ್ರಿ ಆಗಿರುವಂಥ ಸಂದರ್ಭದಲ್ಲಿ ಈ ಪಹಣಿ ಪಟ್ಟ ಇಂಥ ವಿಚಾರಗಳೇನಿದೆ ಇವುಗಳನ್ನ ಗಣಕೀಕರಣ ಮಾಡಬೇಕು ಅಂತ ಭೂಮಿ ಪ್ರಾಜೆಕ್ಟನ್ನು ತೊಗೊಂಬಂದಂಥವರು. ಇವತ್ತು ಎಲ್ಲ ಭೂ ದಾಖಲೆಗಳು ಕೂಡ ಗಣಕೀಕರಣ ಆಗಿದೆ. ಆದರೆ ಅದಕ್ಕೆ ನಾಂದಿನ ಹಾಡಿದಂಥವರು ಎಸ್ ಎಂ ಕೃಷ್ಣ ಸಾಹೇಬರು. ಇವತ್ತು ಹಾಗೆ ಲಿಕ್ಕರ್ ಲಾಬಿ ಅನ್ನೋದನ್ನು ಕೂಡ ಭಾಳ ದೊಡ್ಡ ಪ್ರಭಾವನ ರಾಜಕೀಯದ ಮೇಲೆ ಬೀರ್ತಾಯಿತ್ತು. ಈ ಸೆಕೆಂಡ್ಸ್ ಅನ್ನೋದು ಈ ಟ್ಯಾಕ್ಸನ್ನು ಕದ್ದು ಬಿಟ್ಟು ಲಿಕ್ಕರ್ ಮಾಫಿಯಾ ಅನ್ನೋದು ಬೆಳೀತಾ ಇತ್ತು. ಅದನ್ನು ಹೊಡಿಬೇಕು ಅಂತ ಕರ್ನಾಟಕ ಬೆವರೇಜಸ್ ಕಾರ್ಪೊರೇಷನ್ ಅಂತ ಮಾಡಿ ಅದನ್ನು ಕೂಡ ಹೊಡೆದಾಕಿದರು. ಹಾಗೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಬಿಲ್ ಅಂತ ಹೇಳ್ಬಿಟ್ಟು ವಿತ್ತೀಯ ಹೊಣೆಗಾರಿಕೆ ಕಾಯ್ದೆ ಅಂತ ತೊಗೊಂಬಂದರು. ಆದಾಯ ಎಷ್ಟು ಬರುತ್ತೆ ಅದಕ್ಕೆ ಅನುಗುಣವಾಗಿ ಖರ್ಚನ್ನು ಮಾಡಬೇಕು ಅಂತೇಳಿ. ಹಾಗಾಗಿಯೇ ಬಹುಶಃ 2005-6ರಲ್ಲೆಲ್ಲ ಕರ್ನಾಟಕ ಸರ್ಪ್ಲಸ್ ಬಜೆಟನ್ನು ಮಂಡಿಸಿದರೆ ಅದು ಎಸ್ ಎಂ ಕೃಷ್ಣ ಸಾಹೇಬರು ತಂದಂಥ ಈ ಕಾಯ್ದೆಯ ಪರಿಣಾಮವಾಗಿ ಮಾಡಲಿಕ್ಕೆ ಸಾಧ್ಯವಾಯಿತು. ಹಾಗೆ ಇವತ್ತು ಬೆಂಗಳೂರು ಮತ್ತು ಮೈಸೂರು ನಡುವೆ ಮೊದಲನೇ ಬಾರಿಗೆ ಸ್ಟೇಟ್ ಹೈವೇಯನ್ನು 4 ಲೈನ್ ಹೈವೇನ ಮಾಡಿದಂಥವ್ರು ಎಸ್ ಎಂ ಕೃಷ್ಣ ಸಾಹೇಬರು. ನಾನೊಬ್ಬ ಮೈಸೂರಿಗನಾಗಿ ಅವರಿಗೆ ಯಾವಾಗಲೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ಮೈಸೂರು ರಿಂಗ್ ರೋಡ್ ಏನಿದೆ ಅದಕ್ಕೂ ಕೂಡ ಅದನ್ನು ಪ್ರಾರಂಭ ಮಾಡಿದಂಥವ್ರು ಕೂಡ ಎಸ್ ಎಂ ಕೃಷ್ಣ ಸಾಹೇಬರು. Tier 2 Tier 3 ಸಿಟೀಸಿಗೆ ಐ ಟಿ ಬಿ ಟಿ ಹೋಗಬೇಕು ಅಂತೇಳಿ ಹೇಳಿ ಅವರು ಪ್ರಯತ್ನ ಮಾಡಿದ್ರಿಂದಾಗಿ ಇವತ್ತು ಇನ್ಫೋಸಿಸ್ ಅನ್ನೋದು ಮೈಸೂರಿನಲ್ಲಿ, ಮಂಗಳೂರಿನಲ್ಲಿ, ಹುಬ್ಬಳ್ಳಿಯಲ್ಲಿ ಇತ್ತು ಅಂತಂದರೆ ಅದಕ್ಕೆ ಎಸ್ ಎಂ ಕೃಷ್ಣ ಸಾಹೇಬ್ರ ಕಾರಣ. ಹೀಗೆ ಅವರ ಸಾಧನೆಗಳನ್ನು ನಾವು ಗಂಟೆಗಟ್ಟಲೆ ಮಾತಾಡ್ತಾ ಹೋಗ್ಬೋದು. ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಆ ಕಾಲದಲ್ಲಿ ರಾಜ್ಕುಮಾರ್ ಅಪಹರಣ ಇತ್ತು, ನಾಗಪ್ಪ ಹತ್ಯೆ ಆಯಿತು, ವಿಠಲನಹಳ್ಳಿ ಗೋಲಿಬಾರ್ ಆಯಿತು, ಕಾವೇರಿಯ ಗಲಾಟೆ ಇತ್ತು. ಇದರ ನಡುವೆ ಕೂಡ ಒಳ್ಳೆಯ ಅಡ್ಮಿನಿಸ್ಟ್ರೇಷನನ್ನು ಕೊಟ್ಟಂಥ ಒಬ್ಬ ಅತ್ಯುತ್ತಮ ಮುಖ್ಯಮಂತ್ರಿ ಅವರಾಗಿದ್ದರು. ವೈಯಕ್ತಿಕವಾಗಿ ನಾನು ಅವರು ಕಡೆ ಕ್ಷಣಕ್ಕೆ ಬಿ ಜೆ ಪಿಗೆ ಬಂದರು. ಆದರೂ ನಾನು ಅವರು ಕಾಂಗ್ರೆಸ್ನಲ್ಲಿದ್ದ ಕಾಲದಿಂದಲೂ ಕೂಡ ನನ್ನ ಅತ್ಯಂತ ನನ್ನ ಫೇವ್ರೆಟ್ ಮುಖ್ಯಮಂತ್ರಿ ಅಂತಂದರೆ ಅದು ಎಸ್ ಎಂ ಕೃಷ್ಣ ಸಾಹೇಬರಾಗಿದ್ದರು. ನಮ್ಮಂಥವ್ರಿಗೆ ಬಹಳಷ್ಟು ಜನಕ್ಕೆ ಅವರ ಅಭಿವೃದ್ಧಿ ಕಾರ್ಯಗಳ ಮುಖಾಂತರವಾಗಿ ಮಾದರಿಯಾಗಿದ್ದಾರೆ. ಅವರ ಆತ್ಮಕ್ಕೆ ತಾಯಿ ಚಾಮುಂಡೇಶ್ವರಿ ಶಾಂತಿಯನ್ನು ಕೊಡಲಿ, ಅವರಿಗೆ ಸದ್ಗತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸ್ತೀವಿ. ಕಾಂಗ್ರೆಸ್ನ ಭಾಳ ದೊಡ್ಡ ಮಟ್ಟದಲ್ಲಿ ಟೀಕೆ ಮಾಡ್ತಾ ಇದ್ದಂತಹ ಪೀಕ್ನ ಟೈಮಲ್ಲೂ ಕೂಡ ತಾವು ಆಡಿ ಹೊಗಳುವಂಥದ್ದು ಎಸ್ ಎಂ ಕೃಷ್ಣ ಅವ್ರನ್ನೇ ಮಾತ್ರ. ಅಂದರೆ ಅವರ ಕೆಲಸ ಅಷ್ಟರ ಮಟ್ಟಿಗೆ ಮಾದರಿ ಆದಂಥದ್ದು. ಮೈಸೂರಿನಲ್ಲೂ ಕೂಡ ಈ ಭಾಗದಲ್ಲೂ ಎಸ್ ಎಂ ಕೃಷ್ಣ ಸಾಹೇಬರು 4 ಲೈನ್ ಹೈವೇನ ಆವತ್ತು ಸ್ಟೇಟ್ ಹೈವೇನ ತಂದರು. ಈ ಒಂದು ಮೈಸೂರು ರಿಂಗ್ ರೋಡ್ಗೂ ಅವರೇ ಕಾರಣರಾದರು. ಇನ್ಫೋಸಿಸ್ದು ಇಲ್ಲಿ ಟ್ರೈನಿಂಗ್ ಸೆಂಟರ್ ಬರಲಿಕ್ಕೆ ಅವರು ಕಾರಣರಾದರು. ಹೀಗೆ ಯಾವ ಊರಿಗೆ ಹೋದ್ರೂ ಕೂಡ ಅವ್ರದ್ದೊಂದು ಕೊಡುಗೆ ಅನ್ನೋದು ಕಾಣಿಸುತ್ತೆ. ಒಂದು ಆಮೂಲಾಗ್ರ ಬದಲಾವಣೆಯನ್ನು ತರಬೇಕು ಅಂತೇಳಿ ಹೇಳ್ಬಿಟ್ಟು ಅವ್ರು ಹೊರಟರು. ಐ ಟಿ ಬಿ ಟಿಗೆ ಟ್ಯಾಕ್ಸ್ ಹಾಲಿಡೇನ ಕೊಟ್ಟು ಬೆಂಗಳೂರಿನಲ್ಲಿ ಐ ಟಿ ಬಿ ಟಿ ಬೂಮ್ ಆಗಲಿಕ್ಕೆ ಅವರು ಕಾರಣರಾದರು. ಇವತ್ತು 6,500 ಕಂಪ್ನಿಗಳು ಬೆಂಗಳೂರಿನಲ್ಲಿ ಐ ಟಿ ಕಂಪ್ನಿಗಳಿವೆ. ಸುಮಾರು 92 ಬಿ ಟಿ ಕಂಪ್ನಿಗಳಿವೆ.
ಇವೆಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬರಲಿಕ್ಕೆ ಎಸ್ ಎಂ ಕೃಷ್ಣ ಸಾಹೇಬರ ದೊಡ್ಡ ಕೊಡುಗೆ ಇದೆ. ಹಾಗಾಗಿ ಪಕ್ಷಾತೀತವಾಗಿ ಎಲ್ಲರೂ ಗೌರವಿಸುವಂಥ ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಸರ್, ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಟೀಕೆ ಪ್ರತಿ ಟೀಕೆ ಅನ್ನುವಂಥದ್ದು ಎಲ್ಲ ಸಭ್ಯತೆಗಳನ್ನು ಮೀರೋಗ್ಬಿಟ್ಟಿದೆ. ಬಟ್ ಎಸ್ ಎಂ ಕೃಷ್ಣ ಸರ್ ಹತ್ರ ಆ ಥರದ್ದು ಯಾವತ್ತೂ ನಾವು ಕಾಣಲಿಲ್ಲ. ಅದೇ ಒಂದು ಇವತ್ತಿನ ರಾಜಕಾರಣಿಗಳಿಗೆ ಮಾದರಿ ಆಗಬೇಕಾಗಿರುವಂಥದ್ದು. ಅವರು ಮುಖ್ಯಮಂತ್ರಿ ಆಗಿದ್ದ ದಿನಗಳನ್ನು ನೋಡಿದ್ದೀನಿ. ಆಗಷ್ಟೇ ನಾನು ಪತ್ರಿಕೋದ್ಯಮಕ್ಕೆ ಬಂದಿದ್ದೆ. ಪ್ರತಿನಿತ್ಯನೂ ಕೂಡ ಅದು ಟಿ ವಿ ಇರ್ಬೋದು, ಪೇಪರ್ ಇರ್ಬೋದು, ಎಲ್ಲರದ್ದು ಹೇಳಿಕೆಗಳ ಜಗಳಗಳೇ ನಡೀತಾ ಇರೋವು. ನನಗೆ ಅವ್ರದ್ದೆಲ್ಲ ಹೆಸರು ಹೇಳಲಿಕ್ಕೆ ಹೋಗಲ್ಲ, ಭಾಳ ಸೀನಿಯರ್ ಪಾಲಿಟಿಷಿಯನ್ಸ್ ಇದ್ದಾರೆ. ಪ್ರತಿನಿತ್ಯನೂ ಜಗಳ ನಡೀತಾ ಇರ್ತದೆ. ಆದರೆ ಎಸ್ ಎಂ ಕೃಷ್ಣ ಅವರು ಯಾವತ್ತೂ ಕೂಡ ಯಾವುದೇ ಟೀಕೆಗಳಿಗೆ ಉತ್ತರ ಕೊಡುವಂಥದ್ದಾಗಲಿ ಅಥವಾ ಒಂಥರ ಬಿಲೋ ದಿ ಬೆಲ್ಟ್ ಕಾಮೆಂಟ್ ಮಾಡೋವಂಥದ್ದಾಗಲಿ ಅವ್ರು ಯಾವತ್ತೂ ಮಾಡ್ತಿರಲಿಲ್ಲ. ಸಭ್ಯತೆಯ ಗೆರೆಯನ್ನು ಬಿಟ್ಟು ಅವರು ಯಾವತ್ತೂ ಕೂಡ ಅವರ ವಿರುದ್ಧದ ಎಂತಹ ಕಠಿಣ ಟೀಕೆಗಳಿಗೂ ಕೂಡ ಅವರು ಪ್ರತಿಕ್ರಿಯಿಸ್ತಾ ಇರಲಿಲ್ಲ. ಅಷ್ಟು ಒಂದು ತೂಕದಿಂದ ಮಾತಾಡ್ತಿದ್ರು. ಅವ್ರು ಮಾತಾಡುವಾಗ ನಮಗೆ ಅನ್ನಿಸ್ತಿತ್ತು ಒಂದೊಂದು ಸೆಂಟೆನ್ಸ್ ಮಾತಾಡಬೇಕಾದ್ರೂ ಭಾಳ ಸ್ಲೋ ಆಗಿ ಮಾತಾಡ್ತಾರಲ್ಲ ಅಂತ. ಆದರೆ ಒಂದೊಂದು ಪದವನ್ನು ಹೇಳಬೇಕಾದ್ರೂ ಕೂಡ ಅಳೆದು ತೂಗಿ ಮಾತಾಡ್ತಾಯಿದ್ರು. ಅವರಿಗೆ ಎಷ್ಟೇ ಕಿರುಕುಳಗಳು ಆದ್ರೂ ಕೂಡ ರಾಜಕೀಯದಲ್ಲಿ ಯಾವತ್ತೂ ಕೂಡ ಅವರು ಸಂಯಮವನ್ನು ಕಳ್ಕೊಳ್ಳಿಲ್ಲ. ಯಾಕಂದರೆ ಕೊನೆಗೆ ನಾವು ದಸರಾಗೆ ಅವ್ರನ್ನ ಕರೆಸಿ ಒಂದು ಉದ್ಘಾಟನೆಯನ್ನು ಅದರಲ್ಲೂ ಕೂಡ ತಮ್ಮ ಪಾತ್ರ ಇತ್ತು. ಒಂದು ರೀತಿಯಾಗಿ ಅದೊಂಥರ ಮೆಮೊರಬಲ್. ನಮಗೆ ಈ ದಸರಾದ ಉದ್ಘಾಟನೆಗೆ ಯಾವಾಗಲೂ ಸಾಹಿತಿಗಳನ್ನು ಕರೆದು ಅದಕ್ಕೆ ಉದ್ಘಾಟನೆ ಮಾಡುವಂಥದ್ದು ಒಂದು ರೀತಿ ವಾಡಿಕೆ ಆಗಿತ್ತು. ಅದನ್ನು ನಾವು 2019ರಲ್ಲಿ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆದ ನಂತರ ಅದನ್ನು ನಾವು ಬ್ರೇಕ್ ಮಾಡಿದ್ವು ಒಂದಷ್ಟನ್ನು. ಆಗೋ ಎಸ್ ಎಲ್ ಭೈರಪ್ಪನವ್ರನ್ನ ಕರೆಸಿದ್ರು ಕೂಡ ತದನಂತರದ ವರ್ಷಗಳಲ್ಲಿ ನಾವು ಡಾಕ್ಟರ್ ಮಂಜುನಾಥ್ ಅವ್ರನ್ನೂ ಕೂಡ ಕರೆಸಿತು. ಕೊನೆಗೆ ಎಸ್ ಎಂ ಕೃಷ್ಣ ಸಾಹೇಬ್ರನ್ನ ಬಸವರಾಜ ಬೊಮ್ಮಾಯಿ ಸಾಹೇಬರು ಬಂದಾಗ ಸಂದರ್ಭದಲ್ಲಿ ಕರೆಸಿದರು. ಯಾಕಂದರೆ ವೈಯಕ್ತಿಕವಾಗಿ ಬಸವರಾಜ ಬೊಮ್ಮಾಯಿ ಸಾಹೇಬ್ರಿಗೂ ಕೂಡ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಒಂದು ಅಪಾರವಾದಂಥ ಗೌರವ ಇತ್ತು. ಹಾಗಾಗಿ ರಾಜ್ಯಕ್ಕೆ ಒಬ್ಬ ಮಾದರಿಯಾದಂಥ ಮುಖ್ಯಮಂತ್ರಿ ಆಗಿದ್ದಂಥ ವ್ಯಕ್ತಿಯವರು. ಹಾಗಾಗಿ ಅವರಿಗೆ ಒಂದು ಗೌರವನ ಕೊಡಬೇಕು ಈ ಮೈಸೂರು ಭಾಗದ. ಯಾಕಂದರೆ ಮೈಸೂರಿನವ್ರು ನಾವು ಕೂಡ ಎಸ್ ಎಂ ಕೃಷ್ಣ ಅವರ ಅಭಿವೃದ್ಧಿ ಕಾರ್ಯಗಳಿಂದ ಉಪಕೃತರಾಗಿದ್ದೀವಿ. ಹಾಗಾಗಿ ಅವರಿಗೆ ಒಂದು ಗೌರವನ ಸಲ್ಲಿಸುವ ಕಾರಣಕ್ಕೋಸ್ಕರವಾಗಿ ಅವ್ರನ್ನ ಕರೆದು ಆ ಉದ್ಘಾಟನೆಯನ್ನು ಮಾಡಿಸಿದ್ದು. ಇದು ಎಲ್ಲ ಅವರು ಆ ಒಂದು ನಿರ್ಧಾರವನ್ನು ಬಸವರಾಜ ಬೊಮ್ಮಾಯಿ ಅವರು ತೆಗೆದುಕೊಂಡಾಗ ಎಲ್ಲರೂ ಕೂಡ ಅದನ್ನು ಒಪ್ಕೊಂಡ್ರು. ಯಾಕಂದರೆ ಎಸ್ ಎಂ ಕೃಷ್ಣ ಅವರ ವ್ಯಕ್ತಿತ್ವ ಅಂಥದ್ದಾಗಿತ್ತು. ತಮಗೂ ಒಂದು ಪ್ರೇರಣೆ ಸರ್ ರಾಜಕೀಯವಾಗಿ? ನನಗೆ ಮೊದಲಿಂದಲೂ ಹೇಳ್ಕೊಂಬಂದಿದ್ದೀನಿ. ನಮ್ಮ ಪಕ್ಷದ ನಾಯಕರುಗಳು ಕೂತ್ಕೊಂಡಿರೋ ವೇದಿಕೆಯಲ್ಲೂ ಹೇಳಿದ್ದೀನಿ ನನಗೆ ಎಸ್ ಎಂ ಕೃಷ್ಣ ಅವರೇ ನನಗೆ ಪ್ರೇರಣೆ, ನನಗೆ ಅವರೊಂದು ಆದರ್ಶ ಅಂತ ನಾನು ಯಾವತ್ತೂ ಹೇಳಿದ್ದೀನಿ. ಯಾಕಂದರೆ ಡೆವಲಪ್ಮೆಂಟ್ ಬಗ್ಗೆ ಅವರಷ್ಟು ಕಾಳಜಿ ಇರುವಂಥ, ಅವ್ರ ಥರ ವಿಷನ್ ಇರುವಂಥ ಮುಖ್ಯಮಂತ್ರಿಗಳನ್ನ ನಾನು ನೋಡಿಲ್ಲ. ಎಲ್ಲರೂ ಕೂಡ ಯಾರನ್ನೋ ನಾನು ಬೊಟ್ಟು ಮಾಡಿ ಹೇಳ್ತೀನಿ ಅಂತಲ್ಲ, ನಾನು ಅಕ್ಕಿ ಕೊಡ್ತೀನಿ, ರಾಗಿ ಕೊಡ್ತೀನಿ ಫ್ರೀ, ಅಥವಾ ಇನ್ನೇನೋ ಫ್ರೀ ಕೊಡ್ತೀನಿ ಅಂತ ಈಗ ಹೇಳುವಂಥ ಮುಖ್ಯಮಂತ್ರಿ ಇರ್ಬೋದು. ಹಿಂದಿರೋರು ರೈತರು ಸಾಲ ಮನ್ನಾ ಮಾಡ್ತೀನಿ, ಬಡ್ಡಿ ಮನ್ನಾ ಮಾಡ್ತೀನಿ, ಈ ಥರದ್ದು ಹೇಳ್ಕೊಂಬರೋ ಮುಖ್ಯಮಂತ್ರಿಗಳನ್ನೇ ನಾವು ನೋಡಿದ್ದೀವಿ. ಅಂದರೆ ಯಾರನ್ನೋ ಮೆಚ್ಚಿಸಿ ಅದರ ಮುಖಾಂತರವಾಗಿ ರಾಜಕಾರಣ ಮಾಡುವಂಥ ಮುಖ್ಯಮಂತ್ರಿಗಳನ್ನ ನಾವು ನೋಡ್ತಾ ಬಂದಿದ್ದೀವಿ. ಆದರೆ ಈ ರಾಜ್ಯ ಇನ್ನು 5 ವರ್ಷದ ನಂತರ ಎಲ್ಲಿರಬೇಕು, 10 ವರ್ಷದ ನಂತರ ಎಲ್ಲಿರಬೇಕು ಅನ್ನೋ ವಿಷನ್ ಇಟ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ದಂತಹ ಆ ಥರದೊಂದು ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಂತಹ ವ್ಯಕ್ತಿ ಎಸ್ ಎಂ ಕೃಷ್ಣ ಸಾಹೇಬರು. ಈಗ ಈ ರಾಜ್ಯದ ಯಂಗ್ ಜನ್ರೇಷನ್ ಏನಿದೆ, ಆ ಯಂಗ್ ಜನ್ರೇಷನ್ಗೆ ಅವ್ರಿಗೊಂದು ದಾರಿ ತೋರಿಸ್ಬೇಕು, ಅವರಿಗೆ ಜಾಬ್ ಆಪರ್ಚುನಿಟೀಸನ್ನು ಕ್ರಿಯೇಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರು. ಎಲ್ಲರೂ ರೈತರ ಬಗ್ಗೆ ಮಾತಾಡಿರು, ಇನ್ನು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡಿರು. ಎಸ್ ಎಂ ಕೃಷ್ಣವರು ಇದ್ರ ನಡುವೆನೂ ಕೂಡ, ಕಾವೇರಿ ಗಲಾಟೆ ನಡುವೆನೂ ಕೂಡ ಒಬ್ಬ ರೈತನ ಮಗನೂ ಕೂಡ ಅವನು ಇಂಜಿನಿಯರಿಂಗ್ ಓದ್ತಾನೆ ಅಥವಾ ಯಾವುದೋ ಡಿಗ್ರಿ ತೊಗೊಳ್ತಾನೆ, ಅವನಿಗೂ ಕೆಲಸವನ್ನು ಕೊಡಬೇಕು, ಅದಕ್ಕೋಸ್ಕರ ಕಂಪನಿಗಳು ಬರಬೇಕು ಅಂತ ಯೋಚನೆಯನ್ನು ಮಾಡಿ ಕೆಲಸ ಮಾಡಿದ ವ್ಯಕ್ತಿ. ಕೊನೆಯದಾಗಿ ನಮ್ಮ ಜನ್ರೇಷನ್ನ ಒಬ್ಬ ಮಾದರಿ ರಾಜಕಾರಣಿ ಅಂತ ಅನ್ಬೋದು ಈ ಕರ್ನಾಟಕದ? 100%. ಯಾಕೆಂತಂದರೆ ಎಸ್ ಎಂ ಕೃಷ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವಾಗ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಇದ್ದರು, ಗುಜರಾತಲ್ಲಿ ಮೋದಿಜಿ ಇದ್ದರು. ಇವರು ಮೂರೂ ಜನರ ನಡುವೆ ಇಂಡಿಯಾ ಟುಡೇ ಮ್ಯಾಗ್ಝಿನ್ ಮಾಡ್ತಿದ್ದಂಥ ಬೆಸ್ಟ್ ಚೀಫ್ ಮಿನಿಸ್ಟರ್ ಆ ವರ್ಷದ್ದು ಒಂದು ರೀತಿ ಕಾಂಪಿಟೇಷನ್, ಅವ್ರದ್ದು ಇವ್ಯಾಲ್ಯುವೇಷನ್ ನಡೆಯುವಾಗ ಎಸ್ ಎಂ ಕೃಷ್ಣ ಅವ್ರನ್ನ ಮೀರಿಸ್ಲಿಕ್ಕೆ ಯಾರ ಕೈಲೂ ಆಗ್ತಾ ಇರಲಿಲ್ಲ. ಆ ಥರದ್ದೊಂದು ವಿಷನ್ ಇಟ್ಕೊಂಡಂಥ ಮನುಷ್ಯ. ಅವ್ರನ್ನ ಯಾವತ್ತೂ ಕೂಡ ಸದಾ ನಮಗೆಲ್ಲ ಮಾದರಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇದು ಪ್ರತಾಪ್ ಸಿಂಹ ಅವರ ಮತ್ತು ದಿ ಬೆಸ್ಟ್ ಚೀಫ್ ಮಿನಿಸ್ಟರ್ ನನ್ನ ದೃಷ್ಟಿಯಲ್ಲಿ ಎಸ್ ಎಂ ಕೃಷ್ಣ ಸರ್. ಯಾಕಂದರೆ ಅವರಿಂದ ಕಲಿತದ್ದಂಥದ್ದು ಭಾಳ, ಮತ್ತು ಈ ಜನ್ರೇಷನ್ನ ಮಾದರಿಯಾದಂತಹ ರಾಜಕಾರಣಿ ಎಸ್ ಎಂ ಕೃಷ್ಣ ಅವರು ಅನ್ನುವಂಥ ಮಾತನ್ನು ತಮ್ಮ ಸಂತಾಪದ ಮಾತುಗಳಲ್ಲಿ ಪ್ರತಾಪ್ ಸಿಂಹ ಅವರು ಹೇಳ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.